ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ಮಿಡ್ಲ್ ಈಸ್ಟ್ನಲ್ಲಿ ಮತ್ತೆ ಹೊಡೆದಾಟ ಶುರುವಾಗಿದೆ. ಇಸ್ರೇಲ್ ಪ್ರಧಾನಿ ನೇತನ್ಯಾಹು ನಿಮಗೆ ಹೇಗ್ ಬೇಕೋ ಹಾಗೆ ಹೊಡೀರಿ ಅಂತ ಆರ್ಡರ್ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಇಸ್ರೇಲ್ ವಾಯುಪಡೆ ಸಿಕ್ಕ ಕಡೆ ಬಾಂಬಿಂಗ್ ಮಾಡಿದೆ. ಆತ ಇರಾನ್ ಕೂಡ ಅಮೆರಿಕ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿದೆ. ಈ ನಡುವೆ ಬಾಂಗ್ಲಾದಾದ್ಯಂತ ಹೈ ಅಲರ್ಟ್ ಘೋಷಣೆಯಾಗಿದ್ದು, ಇತ್ತ ಕರ್ನಾಟಕಕ್ಕೆ ಮಳೆ ಅಲರ್ಟ್ ನೀಡಲಾಗಿದೆ. ಎಲ್ಲವನ್ನ ಒನ್ ಬೈ ಒನ್ ನೋಡ್ಕೊಂಡು ಬರೋಣ. ಮೊದಲಿಗೆ ಟರ್ಕಿಲಿ ಭಾರತಕ್ಕೆ ಸಿಕ್ಕಿರೋ ಮೋಸ್ಟ್ ವಾಂಟೆಡ್ ನಶಾ ಉಗ್ರನ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಟ್ಬಿಡ್ತೀವಿ. ಉಗ್ರ ದಾವೂದ್ ಇಬ್ರಾಹಿಂನ ಆಪ್ತ, ಭಾರತದ ನಶಾ ಲೋಕದ ದೊಡ್ಡ ತಲೆ ಸಲೀಂ ಡೋಲಾನನ್ನ ಅರೆಸ್ಟ್ ಮಾಡಲಾಗಿದೆ. ದೂರದ ಟರ್ಕಿಯಲ್ಲಿ ಈತ ಸಿಕ್ಬಿದ್ದಿದ್ದಾನೆ. ಟರ್ಕಿಯ ಪೊಲೀಸರು ಮತ್ತು ಅಲ್ಲಿನ ಇಂಟೆಲಿಜೆನ್ಸ್ ಏಜೆನ್ಸಿ ಸೇರಿ ಇವನನ್ನ ಲಾಕ್ ಮಾಡಿವೆ. ಈತ ಭಾರತಕ್ಕೆ ಬೇಕಿದ್ದ ಮೋಸ್ಟ್ ವಾಂಟೆಡ್ ನಶಾ ಉಗ್ರ. ಮಾದಕ ವಸ್ತುಗಳ ನಿಯಂತ್ರಣದ ಆಕ್ಟ್ ನಡಿಯಲ್ಲಿ ಭಾರತದಲ್ಲಿ ಈತನ ಮೇಲೆ ಸಾಕಷ್ಟು ಕೇಸ್ಗಳು ದಾಖಲಾಗಿದ್ವು. ಮಹಾರಾಷ್ಟ್ರದ ಡೋಂಗ್ರಿ ಮೂಲದವನಾಗಿರೋ ಈ ಡೋಲಾ ಭಾರತದಾದ್ಯಂತ ನಶಾ ತಯಾರಿಕೆ ಮತ್ತು ಸರಬರಾಜು ಮಾಡೋ ಜಾಲದ ಮಾಸ್ಟರ್ ಮೈಂಡ್ ಆಗಿದ್ದ. ಈತನ ಜಾಲ ವಿದೇಶಗಳಿಗೂ ಹರಡಿತ್ತು. ದಾವೂದ್ ಇಬ್ರಾಹಿಂನ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ 2012 ಮತ್ತು 2018ರಲ್ಲಿ ಅರೆಸ್ಟ್ ಆಗಿದ್ದ ಈ ಡೋಲಾ ಜಾಮೀನಿನ ಮೇಲೆ ರಿಲೀಸ್ ಆಗಿ ಯುಎಇಗೆ ಪರಾರಿಯಾಗಿದ್ದ. ಆದರೆ ಅಲ್ಲಿಗೆ ಹೋದ್ಮೇಲೆ ಈತ ಭಾರತದ ವಿರುದ್ಧ ಇನ್ನೂ ಜೋರಾಗಿ ಕೆಲಸ ಮಾಡ್ತಿದ್ದ. ಅಲ್ಲಿಂದಲೇ ತನ್ನ ನಶಾಲೋಕವನ್ನ ಕಂಟ್ರೋಲ್ ಮಾಡ್ತಿದ್ದ. ಮಾಹಿತಿ ಪ್ರಕಾರ ಭಾರತಕ್ಕೆ ಈತನ ಗ್ಯಾಂಗ್ 5,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ನಶಾವಸ್ತುಗಳನ್ನ ಕಳ್ಳ ಸಾಗಣೆ ಮಾಡ್ತಿತ್ತು. ಯುಎನಲ್ಲಿ ತನ್ನ ಹೆಸರನ್ನ ಚೇಂಜ್ ಮಾಡಿಕೊಂಡು ಪಾಸ್ಪೋರ್ಟ್ ಕೂಡ ಪಡೆದಿದ್ದ. ಈತನಿಗಾಗಿ ಭಾರೀ ಹುಡುಕಾಟ ಶುರುವಾಗಿತ್ತು. ನಂತರ ಈ ಕೇಸ್ನಲ್ಲಿ ಸಿಬಿಐ ಕೂಡ ಎಂಟ್ರಿ ಆಗಿತ್ತು. ಸಿಬಿಐ ಮನವಿಯಂತೆ ಇಂಟರ್ಪೋಲ್ ಈತನ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಿದ್ದು, ಈಗ ಟರ್ಕಿಲಿ ಹಿಡಿದಾಕಿದ್ದಾರೆ. ಯುಎಯಿಂದ ಇವನು ಟರ್ಕಿಗೆ ಹಾರಿದ್ದ ಅಂತ ಮಾಹಿತಿ ಲಭ್ಯವಾಗಿದೆ. ಈತನ ಬಂಧನದಿಂದ ನಶಾ ಕಳ್ಳ ಸಾಗಣೆ ಜಾಲಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಯಾಕಂದ್ರೆ ಕಳೆದ ವರ್ಷ ಯುಎನಲ್ಲಿ ಈತನ ಮಗ ತಾಹಿರ್ ಡೋಲಾನನ್ನ ಬಂಧಿಸಿ ಭಾರತಕ್ಕೆ ಹಸ್ತಾಂತರಿಸಲಾಗಿತ್ತು. ಇವರೆಲ್ಲ ಡಿ ಕಂಪನಿ ಅಂದ್ರೆ ದಾವೂದ್ ಕಂಪನಿ ಅನ್ನೋ ಹೆಸರಿಟ್ಕೊಂಡು ಕೆಲಸ ಮಾಡ್ತಿದ್ರು. ಈಗ ಈ ಸಲೀಂ ಕೂಡ ಸಿಕ್ಬಿದ್ದಿದ್ದಾನೆ. ಅಂದಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಕ್ಸಲರ ನಂತರ ನಮ್ಮ ಮುಂದಿನ ಟಾರ್ಗೆಟ್ ನಶಾ ಜಾಲ ಅಂದಿದ್ರು. ಕಾರಣ, ಇವತ್ತು ಈ ನಶಾ ಉಗ್ರರು ಭಾರತವನ್ನ ಒಳಗಿಂದಲೇ ಅಸ್ಥಿರ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಪ್ರತಿ ವರ್ಷ ಭಾರತಕ್ಕೆ ಕೋಟ್ಯಾಂತರ ರೂಪಾಯಿ ನಶಾ ವಸ್ತು ಬರುತ್ತೆ. 2024ರಲ್ಲಿ ಸುಮಾರು 1330 ಮೆಟ್ರಿಕ್ ಟನ್ ಅಷ್ಟು ವಿವಿಧ ಬಗೆಯ ಮಾದಕ ವಸ್ತುವನ್ನ ವಶಕ್ಕೆ ಪಡೆಯಲಾಗಿತ್ತು. ಇದು ಸೀಸ್ ಮಾಡದೇ ಇರೋದು ಇನ್ನೂ ಡಬಲ್ ತ್ರಿಬಲ್ ಇದೆ ಅಂತ ಹೇಳ್ತಾರೆ. ಸೀಸ್ ಆಗಿರೋ ನಶಾ ಪದಾರ್ಥಗಳ ಒಟ್ಟು ಮೌಲ್ಯ 27,525 ಕೋಟಿ ರೂಪಾಯಿ ಅಂತ ಅಂದಾಜು ಮಾಡ್ತಾರೆ. ಭಾರತದ ಯುವಕರ ಕೈಗೆ ಈ ನಶೆ ಕೊಟ್ಟು ಅವರಿಂದಲೇ ದುಡ್ಡು ಕಲೆಕ್ಟ್ ಮಾಡಿ ಉಗ್ರ ಚಟುವಟಿಕೆಗಳಿಗೆ ಬಳಸಿಕೊಳ್ಳೋ ದೊಡ್ಡ ಜಾಲವೊಂದು ಪಾಕಿಸ್ತಾನದಲ್ಲಿದೆ. ಅದೇ ಕೆಟಗರಿಗೆ ಸೇರಿದವನು ಈ ಡೋಲಾ. ಸದ್ಯ ಇವನನ್ನ ಭಾರತಕ್ಕೆ ಕರೆತರೋಕೆ ಸಿದ್ಧತೆ ನಡೀತಿದೆ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಇನ್ನು ಗಲ್ಫ್ನಲ್ಲಿ ಮತ್ತೆ ಭಯಾನಕ ಕಾದಾಟ ನಡೆಯೋ ಲಕ್ಷಣ ಕಾಣ್ತಿವೆ. ಈಗ ಇಸ್ರೇಲ್ ಕದನ ವಿರಾಮ ಪಕ್ಕಕ್ಕಿಟ್ಟು ಲೆಬನಾನ್ ಮೇಲೆ ಭೀಕರ ದಾಳಿ ಶುರು ಮಾಡಿದೆ. ಹೊಸ ದಾಳಿಯಲ್ಲಿ ಕನಿಷ್ಠ 7 ಮಂದಿ ಸಾವನ್ನಪ್ಪಿದ್ದಾರೆ, 24 ಮಂದಿ ಗಾಯಗೊಂಡಿದ್ದಾರೆ. ಹಲವು ಕಡೆ ಇಸ್ರೇಲ್ನ ಜೆಟ್ಗಳು ಈಗಲೂ ಬಾಂಬ್ಗಳನ್ನ ಸುರಿಯುತ್ತಿದೆ ಅಂತ ಲೆಬನಾನ್ ಆಕ್ರೋಶ ಹೊರಹಾಕಿದೆ. ಅಷ್ಟೇ ಅಲ್ಲ, ಇಸ್ರೇಲ್ ಸೇನೆ ದಕ್ಷಿಣ ಲೆಬನಾನ್ನ 7 ನಗರಗಳಿಗೆ ಈಗಿಂದೀಗಲೇ ಜಾಗ ಖಾಲಿ ಮಾಡಿ ಅಂತ ಆದೇಶ ನೀಡಿದೆ. ಹೆಜ್ಬುಲ್ಲಾ ಕದನ ವಿರಾಮ ಉಲ್ಲಂಘಿಸಿದೆ. ಹೀಗಾಗಿ ಇಸ್ರೇಲ್ ಸೇನೆ ತನ್ನ ಸಂಪೂರ್ಣ ಶಕ್ತಿಯೊಂದಿಗೆ ದಾಳಿ ಮಾಡಲೇಬೇಕಾಗಿದೆ. ನಮಗೆ ಬೇರೆ ದಾರಿ ಇಲ್ಲ ಅಂತ ಇಸ್ರೇಲ್ ಸೇನಾ ವಕ್ತಾರ ಕರ್ನಲ್ ಅವಿಕಾಯ್ ಅಡ್ರೆ ಹೇಳಿದ್ದಾರೆ. ಆತ ದಕ್ಷಿಣ ಲೆಬನಾನ್ನ ಟೈರ್ ಜಿಲ್ಲೆಯಲ್ಲಿರೋ ಜನರಿಗೂ ಇಸ್ರೇಲ್ ತನ್ನ ಆಪರೇಷನ್ ಬಗ್ಗೆ ವಾರ್ನಿಂಗ್ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ದಕ್ಷಿಣ ಲೆಬನಾನ್ ಹಳ್ಳಿಗಳಿಗೆ ಟ್ರಾವೆಲ್ ಮಾಡಬೇಡಿ. ಸೇಫ್ಟಿ ಬೇಕು ಅಂದ್ರೆ ಈಗ ಎಲ್ಲಿದ್ರೂ ಅಲ್ಲೇ ಇರಿ. ಯಾಕಂದ್ರೆ ನಾವು ಆ ಭಾಗದಲ್ಲಿ ನಮ್ಮ ಸೇನಾಪಡೆಯನ್ನ ನಿಯೋಜಿಸಿದ್ದೇವೆ, ಯುದ್ಧಕ್ಕೆ ರೆಡಿಯಾಗಿದ್ದೇವೆ ಅಂತ ಹೇಳಿದೆ. ಈ ನಡುವೆ ಹೆಜ್ಬುಲ್ಲಾಗಳು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ದಕ್ಷಿಣ ಲೆಬನಾನ್ನ ಟೈಬೆ ನಗರದಲ್ಲಿರೋ ಇಸ್ರೇಲ್ ಸೈನಿಕರ ಮೇಲೆ ಡ್ರೋನ್ ದಾಳಿ ನಡೆದಿದೆ. ಇಸ್ರೇಲ್ ಕದನ ವಿರಾಮ ಮುರಿದಿದೆ, ಅದಕ್ಕೆ ಈ ದಾಳಿ ಅಂತ ಹೆಜ್ಬುಲ್ಲಾ ಹೇಳ್ಕೊಂಡಿದೆ. ಅಂದಹಾಗೆ ಈ ದಾಳಿ ಶುರುವಾಗೋಕ್ಕೂ ಮುಂಚೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ತಮ್ಮ ಸೇನೆಗೆ ದೊಡ್ಡ ಆದೇಶ ನೀಡಿದ್ರು. ಹೆಜ್ಬುಲ್ಲಾಗಳು ಪದೇ ಪದೇ ಕದನ ವಿರಾಮ ಉಲ್ಲಂಘಿಸುತ್ತಿದ್ದಾರೆ, ಸೊ ನಿಮಗೆ ಹೇಗ್ ಬೇಕೋ ಹಾಗೆ ಹೊಡೀರಿ, ಪೂರ್ಣ ಶಕ್ತಿಯೊಂದಿಗೆ ಹೆಜ್ಬುಲ್ಲಾ ಮೇಲೆ ದಾಳಿ ಮಾಡಿ ಅಂತ ಆರ್ಡರ್ ಮಾಡಿದ್ರು. ಅದರ ಬೆನ್ನಲ್ಲೇ ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ವಾಯುಪಡೆ ಮಿಸೈಲ್ ಮಳೆ ಗರಿತಿದೆ. ಹೀಗಾಗಿ ಇದು ಮತ್ತೊಂದು ಸುತ್ತಿನ ಇಸ್ರೇಲ್ ಇರಾನ್ ವಾರ್ಗೆ ನಾಂದಿ ಹಾಡುತ್ತಾ ಅನ್ನೋ ಆತಂಕ ಎದ್ದಿದೆ. ಕಾರಣ, ಈ ಇರಾನ್ ಮತ್ತು ಅಮೆರಿಕ ನಡುವಿನ ಕದನ ವಿರಾಮದಲ್ಲಿ ಲೆಬನಾನ್ ಕೂಡ ಪ್ರಮುಖ ವಿಷಯ. ಹೆಜ್ಬುಲ್ಲಾಗಳ ಮೇಲೆ ದಾಳಿ ನಿಂತರೆ ಮಾತ್ರ ಈ ಕದನ ವಿರಾಮ ಅಸ್ತಿತ್ವದಲ್ಲಿರುತ್ತೆ ಅಂತ ಇರಾನ್ ಹೇಳ್ತಿದೆ. ಅಷ್ಟೇ ಅಲ್ಲ, ಕೆಲ ದಿನಗಳ ಹಿಂದೆ ಇರಾನ್ ಇಸ್ರೇಲ್ ಮೇಲೆ ಈ ಲೆಬನಾನ್ ವಿಷಯವಾಗಿ ಸರ್ಪ್ರೈಸ್ ಅಟ್ಯಾಕ್ ಮಾಡೋ ಪ್ಲಾನ್ ಮಾಡಿತು ಅಂತ ಇರಾನ್ ಮೀಡಿಯಾಗಳು ವರದಿ ಮಾಡಿದ್ವು. ಒಂದ್ ವೇಳೆ ಇಸ್ರೇಲ್ ಲೆಬನಾನ್ ಜೊತೆಗೆ ಸೀಸ್ ಫೈರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಇರಾನ್ ಮಿಸೈಲ್ ಅಟ್ಯಾಕ್ ಮಾಡ್ತಿತ್ತು. ಅದಕ್ಕೆಲ್ಲಾ ತಯಾರಿ ಆಗಿತ್ತು. ಆದ್ರೆ ಟ್ರಂಪ್ ಕದನ ವಿರಾಮ ಘೋಷಿಸಿದ ಕಾರಣ
ಇರಾನ್ ಆ ದಾಳಿ ಪ್ಲಾನ್ ಕೈಬಿಡ್ತು ಅಂತ ಇರಾನ್ ಮೀಡಿಯಾಗಳು ವರದಿ ಮಾಡಿದ್ವು. ಈಗ ಮತ್ತೆ ಇರಾನಿನ ಪ್ರಾಕ್ಸಿಗಳ ಮೇಲೆ ಇಸ್ರೇಲ್ ಮುಗಿಬಿದ್ದಿದೆ. ಇತ್ತ ಅಮೆರಿಕ ಮತ್ತು ಇರಾನ್ ನಡುವಿನ ಮಾತುಕತೆ ಕೂಡ ಮುರಿದೋಗಿದೆ. ಹೀಗಾಗಿ ಮುಂದೇನಾಗುತ್ತೋ ಅನ್ನೋ ಆತಂಕ ಆ ಭಾಗದಲ್ಲಿ ಹೆಚ್ಚಾಗ್ತಾ ಹೋಗ್ತಿದೆ. ಇತ್ತ ಸದ್ಯದ ಪರಿಸ್ಥಿತಿಯಲ್ಲಿ ಕದನ ವಿರಾಮ ಮತ್ತು ಮಾತುಕತೆಗೆ ಅರ್ಥನೇ ಇಲ್ಲ ಅಂತ ಇರಾನ್ ನಾಯಕ ಫದಾ ಹುಸೇನ್ ಮಾಲಿಕಿ ಹೇಳಿದ್ದಾರೆ. ಅಲ್ಲದೆ ಅಮೆರಿಕ ಮೇಲೆ ನಾವು ಪ್ರಿಯಂಪ್ಟಿವ್ ಅಟ್ಯಾಕ್ ಮಾಡ್ತೀವಿ, ನಾವೇ ಮೊದಲು ಹೊಡಿತೀವಿ, ಇರಾನ್ ಸೇನೆ ಯಾವುದಕ್ಕೂ ಹಿಂದೆ ಸರಿಯಲ್ಲ ಅಂತ ಧಮಕಿ ಹಾಕಿದ್ದಾರೆ. ಇತ್ತ ಹಾರ್ಮುಜ್ ವಿಚಾರದಲ್ಲಿ ನಮ್ಮ ನಿಲುವು ಚೇಂಜ್ ಆಗಲ್ಲ ಅಂತಾನೂ ಇರಾನ್ ಪಾರ್ಲಿಮೆಂಟ್ನ ಡೆಪ್ಯೂಟಿ ಸ್ಪೀಕರ್ ಅಲಿ ನಿಗ್ಜಾತ್ ಹೇಳಿದ್ದಾರೆ. ನಾವೀಗ ತಗೊಂಡಿರೋ ನಿರ್ಧಾರ ಚೇಂಜ್ ಆಗಲ್ಲ, ಹಾರ್ಮುಜ್ ಹಳೆ ಸ್ಥಿತಿಗೆ ಮರಳಲ್ಲ. ಹಾರ್ಮುಜ್ ಮೇಲಿನ ನಿಯಂತ್ರಣದ ಬಗ್ಗೆ ನಾವು ತಗೊಂಡಿರೋ ನಿಲುವು ದೇಶದ ಉನ್ನತ ನಾಯಕರಿಂದ ಬಂದಿದೆ ಅಂತ ಇರಾನ್ನ ಡೆಪ್ಯೂಟಿ ಸ್ಪೀಕರ್ ಹೇಳಿದ್ದಾರೆ. ಈ ನಡುವೆ ಬ್ರಿಟನ್ನ ಏರ್ ಬೇಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಗ್ಲೌಸೆಸ್ಟರ್ ಶೈರ್ನಲ್ಲಿರೋ RAF ಫೇರ್ ಫೋರ್ಟ್ ಏರ್ ಬೇಸ್ನಲ್ಲಿ ಈ ಘಟನೆ ನಡೆದಿದೆ. ಈ ವಾಯುನೆಲೆಯನ್ನ ಇರಾನ್ ವಿರುದ್ಧದ ಯುದ್ಧಕ್ಕಾಗಿ ಅಮೆರಿಕ ಉಪಯೋಗಿಸುತ್ತದೆ. ಅಲ್ಲಿಂದ ಬಾಂಬರ್ಗಳನ್ನು ಅಮೆರಿಕ ಲಾಂಚ್ ಮಾಡ್ತಿದೆ. ಸದ್ಯ ಏನೇನು ಹಾನಿಯಾಗಿದೆ ಮಾಹಿತಿ ಇಲ್ಲ. ಅತ್ತ ಬೆಂಕಿ ಹೊತ್ಕೊಳ್ಳೋಕೆ ನಿಖರ ಕಾರಣ ಪತ್ತೆಯಾಗಿಲ್ಲ. ಆದರೆ ಬೆಂಕಿ ಹೊಗೆ ಜಾಸ್ತಿ ಇದ್ದ ಕಾರಣ ಸ್ಥಳೀಯ ನಿವಾಸಿಗಳಿಗೆ ಕಿಟಕಿ ಬಾಗಿಲು ಮುಚ್ಕೊಳ್ಳೋದಕ್ಕೆ ಸೂಚನೆ ನೀಡಲಾಗಿತ್ತು ಅಂತ ಗೊತ್ತಾಗಿದೆ. ಈ ಘಟನೆಗೆ ಕಾರಣ ಏನು ಅಂತ ತನಿಖೆ ಮಾಡ್ತೀವಿ ಅಂತ ಅಮೆರಿಕ ಹೇಳಿದೆ. ಇನ್ನು ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ ಮತ್ತೆ ಬೋಧ್ ಗಯಾಗೆ ಹೋಗಬೇಕು ಅನ್ನೋರಿಗೆ 7 ಸ್ಯಾಂಡ್ಸ್ ಕಡೆಯಿಂದ ಒಳ್ಳೆ ಆಫರ್ ಇದೆ. ಕೇವಲ 39,500 ರೂಪಾಯಿಗೆ 4 ನೈಟ್ 5 ಡೇಸ್ ಟ್ರಿಪ್. ಇದರಲ್ಲಿ ಫ್ಲೈಟ್ ಟಿಕೆಟ್, 3 ಸ್ಟಾರ್ ಹೋಟೆಲ್, ಊಟ, AC, ಟ್ರಾನ್ಸ್ಪೋರ್ಟ್ ಇನ್ಕ್ಲೂಡ್ ಆಗಿದೆ. 24 ಗಂಟೆ ಟೂರ್ ಮ್ಯಾನೇಜರ್ ಗೈಡೆನ್ಸ್ ಇರುತ್ತೆ. ಹಾಗೆ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ತಗೋತಾರೆ. ಬರೋ ಮೇ 5ಕ್ಕೆ ಈ ಟ್ರಿಪ್ ಹೊರಡಲಿದ್ದು ಸೀಟ್ಗಳು ಕಮ್ಮಿ ಇವೆ. ಆಸಕ್ತರು ಕೆಳಗಿರೋ ನಂಬರ್ಗೆ ಕಾಲ್ ಮಾಡಿ ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ಇತ್ತ ಯುದ್ಧದ ಟೈಮ್ನಲ್ಲಿ ಇಸ್ರೇಲ್ ಮುಸ್ಲಿಂ ದೇಶ UAE ಅನ್ನ ರಕ್ಷಣೆ ಮಾಡಿತು ಅಂತ ರಿಪೋರ್ಟ್ ಬಂದಿದೆ. UAE ರಕ್ಷಣೆಗಾಗಿ ಇಸ್ರೇಲ್ ತನ್ನ ಅತ್ಯಾಧುನಿಕ ಐರನ್ ಡೋಮ್ ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು ಸೈನಿಕರನ್ನ ಕಳಿಸಿತ್ತು. ಯುದ್ಧದ ಆರಂಭದಲ್ಲೇ ಈ ಸಹಾಯ ಮಾಡಿತು ಅಂತ ಅಮೆರಿಕದ ಆಕ್ಸಿಯೋಸ್ ರಿಪೋರ್ಟ್ ಮಾಡಿದೆ. UAE ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯದ್ರೊಂದಿಗೆ ಮಾತನಾಡಿದ ಮೇಲೆ ಖುದ್ದು ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಇದಕ್ಕೆ ಆದೇಶ ಕೊಟ್ಟಿದ್ರು ಅಂತ ಉಲ್ಲೇಖ ಮಾಡಿದೆ. ಈ ಮೂಲಕ ಅಮೆರಿಕ ಮತ್ತು ಇಸ್ರೇಲ್ ಬಿಟ್ರೆ ಐರನ್ ಡೋಮ್ ಬಳಸಿದ 3ನೇ ದೇಶ ಅಂತ UAE ಕರೆಸಿಕೊಂಡಿದೆ. ಅಂದಹಾಗೆ ಇಸ್ರೇಲ್ ಮತ್ತು UAE ಇಬ್ರು ಅತ್ಯುತ್ತಮ ಸಂಬಂಧ ಹೊಂದಿದ್ದಾರೆ. ಇದೇ ಕಾರಣಕ್ಕೆ ಇರಾನ್ ಇಸ್ರೇಲ್ಗಿಂತ ಹೆಚ್ಚಿನ ದಾಳಿಗಳನ್ನ UAE ಮೇಲೆ ಮಾಡಿತ್ತು. ಅಧಿಕೃತ ಮಾಹಿತಿ ಪ್ರಕಾರ ಇರಾನ್ UAE ಮೇಲೆ 550 ಬ್ಯಾಲಿಸ್ಟಿಕ್ ಮತ್ತು ಕ್ರೂಸ್ ಮಿಸೈಲ್ಗಳನ್ನು ಹಾರಿಸಿದೆ. ಹಾಗೆ 2200 ಡ್ರೋನ್ಗಳನ್ನು ಬಳಸಿ ದಾಳಿ ಮಾಡಿತ್ತು. ಇದರಲ್ಲಿ 12 ಜನ ಸಾವನ್ನಪ್ಪಿದ್ರು, 106 ಜನ ಗಾಯಗೊಂಡಿದ್ರು. ಇನ್ನು ಅಮೆರಿಕದಲ್ಲಿ ಟ್ರಂಪ್ ಭಾಗಿಯಾಗಿದ್ದ ಸಭೆಯಲ್ಲಿ ಗುಂಡಿನ ದಾಳಿಯಾಗಿತ್ತು. ಈ ದಾಳಿ ಬಗ್ಗೆ ಈಗ ಹೊಸ ಮಾಹಿತಿ ಸಿಕ್ಕಿದೆ. ಅಮೆರಿಕದ ಅಟಾರ್ನಿ ಜನರಲ್ ಟಾಡ್ ಬ್ಲಾಂಚ್ ಈ ಬಗ್ಗೆ ಮಾತನಾಡಿದ್ದಾರೆ. ಈ ದಾಳಿಕೋರ ರೈಲಿನಲ್ಲಿ ಪ್ರಯಾಣ ಮಾಡಿದ್ದ. ಲಾಸ್ ಏಂಜಲೀಸ್ನಿಂದ ಮೊದಲು ಚಿಕಾಗೋಗೆ ಬಂದಿದ್ದ, ಅಲ್ಲಿಂದ ವಾಷಿಂಗ್ಟನ್ಗೆ ಆತ ರೈಲಿನಲ್ಲೇ ಬಂದಿದ್ದ ಅಂತ ಹೇಳಿದ್ದಾರೆ. ಅಲ್ಲದೆ ಬಹುಶಃ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಈ ದಾಳಿಯ ಟಾರ್ಗೆಟ್ ಆಗಿದ್ರು. ಟ್ರಂಪ್ ಜೊತೆಗೆ ಅವರ ಸಚಿವರನ್ನೂ ಗುರಿ ಮಾಡಿರೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಇನ್ನು ಆರೋಪಿಯನ್ನ ಸೋಮವಾರ ಕೋರ್ಟ್ಗೆ ಹಾಜರುಪಡಿಸ್ತೀವಿ, ಅವನ ಮೇಲೆ ಅನೇಕ ಸೀರಿಯಸ್ ಕೇಸ್ ಹಾಕಿದೀವಿ. ಈ ದಾಳಿಗೂ ಇರಾನ್ಗೂ ಏನಾದರೂ ಸಂಬಂಧವಿದೆಯಾ ಅನ್ನೋ ಪ್ರಶ್ನೆ ಇದೆ. ಅದಕ್ಕೆ ತನಿಖೆ ನಡೆಸಲಾಗುತ್ತೆ ಅಂತ ಅಮೆರಿಕದ ಅಟಾರ್ನಿ ಜನರಲ್ ಹೇಳಿದ್ದಾರೆ. ಇನ್ನು ದೇಶದಲ್ಲಿ ಗ್ಯಾಸ್ ಪೂರೈಕೆ ಮತ್ತು ಆಯಿಲ್ ಸ್ಟಾಕ್ ಬಗ್ಗೆ ಪೆಟ್ರೋಲಿಯಂ ಸಚಿವಾಲಯ ಮಾಹಿತಿ ನೀಡಿದೆ. ದೇಶದ ಎಲ್ಲಾ ರಿಫೈನರಿಗಳು ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಪೆಟ್ರೋಲ್ ಮತ್ತು ಡೀಸೆಲ್ ಸಾಕಷ್ಟು ಸ್ಟಾಕ್ ಇದೆ. ಗಲ್ಫ್ ಮತ್ತು ಪಶ್ಚಿಮ ಏಷ್ಯಾ ಭಾಗದಲ್ಲಿರೋ ಭಾರತೀಯ ನಾವಿಕರು ಸುರಕ್ಷಿತವಾಗಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ ಭಾರತದ ಹಡಗುಗಳ ಮೇಲೆ ಯಾವುದೇ ದಾಳಿ ನಡೆದಿಲ್ಲ ಅಂತ ಭಾರತ ಸರ್ಕಾರ ಸ್ಪಷ್ಟಪಡಿಸಿದೆ. ಅಲ್ಲದೆ ಮನೆ ಬಳಕೆಯ LPG ಪೂರೈಕೆಗೆ ಮೊದಲ ಆದ್ಯತೆ ನೀಡಲಾಗಿದೆ. ಸದ್ಯ ಎಲ್ಲೂ ಸ್ಟಾಕ್ ಖಾಲಿಯಾದ ಬಗ್ಗೆ ವರದಿಗಳಾಗಿಲ್ಲ ಅಂತ ಹೇಳಿದೆ. ಹಾಗೆ LPG ಸಿಲಿಂಡರ್ ಬುಕಿಂಗ್ ಈಗ 99% ಆನ್ಲೈನ್ ಮೂಲಕ ನಡೆಯುತ್ತಿದೆ. OTP ಆಧಾರಿತ LPG ವಿತರಣೆ 94.5% ಯಶಸ್ವಿಯಾಗಿದೆ. ಕಳೆದ 1 ತಿಂಗಳಲ್ಲಿ ಸುಮಾರು 5 ಲಕ್ಷಕ್ಕೂ ಅಧಿಕ PNG ಸಂಪರ್ಕಗಳನ್ನು ನೀಡಲಾಗಿದೆ ಅಂತ ತಿಳಿಸಿದೆ. ಇನ್ನು ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಹಿರಿಯೂರು ಶಾಸಕ ಹಾಲಿ ಸಚಿವರು ಆಗಿರೋ ಡಿ ಸುಧಾಕರ್ ಆರೋಗ್ಯ ಸ್ಥಿತಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಹೆಬ್ಬಿಟ್ಟು ಒತ್ತಿಕೊಳ್ಳೋಕೆ ಅವರ ಸಾವು ಮುಚ್ಚಿಡಲಾಗಿದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಡಿ ಸುಧಾಕರ್ ಎಷ್ಟು ನೋವು ಅನುಭವಿಸುತ್ತಿದ್ದಾರೆ ಗೊತ್ತಿಲ್ಲ. ಕೆಲವು ವ್ಯಕ್ತಿಗಳು ಇಂತಹ ಸಮಯವನ್ನ ದುರ್ಬಳಕೆ ಮಾಡಿಕೊಳ್ಳೋಕೆ ಎಕ್ಸ್ಪರ್ಟ್ಗಳಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಜೊತೆಗೆ ನಾನು ಈ ತರ ಹಲವಾರು ಸಂದರ್ಭಗಳಲ್ಲಿ ನೋಡಿದ್ದೀನಿ. ಯಾವ ಕಾರಣಕ್ಕೆ ಎಲ್ಲವನ್ನ ಮುಚ್ಚಿಡ್ತಿದ್ದಾರೆ ಅಂತ ಹೇಳೋ ಜವಾಬ್ದಾರಿ ಸರ್ಕಾರದ್ದು ಅಂತ ಕೇಂದ್ರ ಸಚಿವರು ಆಗ್ರಹ ಮಾಡಿದ್ದಾರೆ. ಅಂದಹಾಗೆ ಮೊಣಕಾಲು ಆಪರೇಷನ್ಗಾಗಿ ಸುಧಾಕರ್ ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಆಪರೇಷನ್ ಬಳಿಕ ಅವರ ಶ್ವಾಸಕೋಶದಲ್ಲಿ ದಿಢೀರ್ ಸೋಂಕು ಕಾಣಿಸಿಕೊಂಡಿದೆ. ಇದು ಕಡಿಮೆ ಆಗಿಲ್ಲ ಅಂತ ಹೇಳಿ ಸಚಿವರನ್ನ ಕಿಮ್ಸ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗಿದೆ. 4-5 ದಿನಗಳಿಂದ ವೈದ್ಯರು ಟ್ರೀಟ್ಮೆಂಟ್ ನೀಡುತ್ತಿದ್ದಾರೆ.
ಅವರಿಗೆ ಪ್ರಜ್ಞೆ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಕೂಡ ಹೇಳಿದ್ರು. ಈ ನಡುವೆ ಕುಮಾರಸ್ವಾಮಿ ಈ ಹೇಳಿಕೆ ಕೊಟ್ಟಿರೋದು ಹೊಸ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಇತ್ತೀಚೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತವನ್ನ ನರಕ ಅಂತ ಕರೆದಿರೋ ಪೋಸ್ಟ್ ಅನ್ನ ಶೇರ್ ಮಾಡಿದ್ರು. ಇದಕ್ಕೆ ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಟ್ರಂಪ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಈ ವೇಳೆ ಮಾಧ್ಯಮದ ಮುಂದೆ ಮಧ್ಯದ ಬೆರಳನ್ನ ತೋರಿಸಿದ್ದಾರೆ. ಟ್ರಂಪ್ ಅವರು ಸಾಕಷ್ಟು ಬಾರಿ ನಮ್ಮ ದೇಶ ಹಾಗೂ ಪ್ರಧಾನಿಗಳನ್ನ ಅವಮಾನಿಸಿದ್ರು, ಆದ್ರೆ ಈ ಸಲ ಭಾರತವನ್ನ ನರಕದ ದೇಶ ಅಂತ ಕರೆದಿದ್ದಾರೆ. ಹೀಗಾಗಿ ಮಿಸ್ಟರ್ ಟ್ರಂಪ್ ಒಬ್ಬ ಮ್ಯಾಡ್ ಮ್ಯಾಕ್ಸ್ ಅಂತ ಹೇಳಿದ್ದಾರೆ. ಜೊತೆಗೆ ನೀವು ಅಮೆರಿಕದ ಅಧ್ಯಕ್ಷರೇ ಆಗಿರ್ಬೋದು, ಹಾಗಂದ ಮಾತ್ರಕ್ಕೆ ನನ್ನ ದೇಶದ ಬಗ್ಗೆ ನೀವು ಬಾಯಿಗೆ ಬಂದ ಹಾಗೆ ಮಾತನಾಡೋ ಹಾಗಿಲ್ಲ. ನಾನಿದನ್ನ ಖಂಡಿಸ್ತೀನಿ. ನಾನು ಬೇಕಿದ್ರೆ ನಿಮಗೆ ಮಿಡ್ಲ್ ಫಿಂಗರ್ ಅನ್ನ ಕೂಡ ತೋರಿಸಬಹುದು ಅಂದಿದ್ದಾರೆ. ಮಾಧ್ಯಮಗಳ ಮುಂದೆ ಆತರ ಸನ್ನೆ ಕೂಡ ಮಾಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಏಪ್ರಿಲ್ 28ರಿಂದ ಮಳೆ ಆಗ್ಬೋದು ಅಂತ ಹವಾಮಾನ ಇಲಾಖೆ ತಿಳಿಸಿದೆ. 28ರಿಂದ ರಾಜ್ಯದ ಕರಾವಳಿ, ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹೇಳಿದೆ. ಹೀಗಾಗಿ ಬೀದರ್, ಗುಲ್ಬರ್ಗಾ, ಯಾದಗಿರಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ಬೆಳಗಾವಿ, ಧಾರವಾಡ, ಹಾವೇರಿ, ಉತ್ತರ ಕನ್ನಡ, ಗದಗ, ತುಮಕೂರು, ರಾಮನಗರ, ಚಾಮರಾಜನಗರ, ಬೆಂಗಳೂರು, ದಕ್ಷಿಣ ಕನ್ನಡ, ಕೊಡಗು, ಶಿವಮೊಗ್ಗ, ಉಡುಪಿ, ದಾವಣಗೆರೆ, ಕೋಲಾರ ಜಿಲ್ಲೆಗಳಿಗೆ ಏಪ್ರಿಲ್ 28ರಿಂದ 3 ದಿನ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಇನ್ನು ಉತ್ತರ ಭಾರತದಲ್ಲಿ ಹೀಟ್ ವೇವ್ಗೆ ಬ್ರೇಕ್ ಬೀಳಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಅಲ್ಲೂ ಮುಂದಿನ ದಿನಗಳಲ್ಲಿ ಭಾರೀ ಮಳೆ ಮತ್ತು ಬಿರುಗಾಳಿ ಬೀಸೋ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. ರಾಜಸ್ಥಾನ, ದೆಹಲಿ, ಮಧ್ಯಪ್ರದೇಶದಲ್ಲಿ ಮಳೆಯಾಗಬಹುದು ಅಂತ ಅಲರ್ಟ್ ನೀಡಿದೆ. ಇನ್ನು ಸಿಎಂ ಬದಲಾವಣೆ ಚರ್ಚೆ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಯಾವಾಗ ಏನಾಗಬೇಕೋ ಆಗತ್ತೆ, ಪಕ್ಷದ ಮೇಲೆ ನನಗೆ ವಿಶ್ವಾಸವಿದೆ ಅಂದಿದ್ದಾರೆ. ಇದೇ ವೇಳೆ ದಿಲ್ಲಿ ಪ್ರವಾಸದ ಬಗ್ಗೆ ಕೇಳಲಾಯಿತು. ಇದಕ್ಕೆ ಉತ್ತರಿಸಿದ ಡಿಕೆ, ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಏನೇನು ತೀರ್ಮಾನ ಆಗಿವೆಯೋ ಅವು ಚಾಲ್ತಿಗೆ ಬರಲಿವೆ ಅಂದಿದ್ದಾರೆ. ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಪ್ರತಿದಿನ ಕನಿಷ್ಠ 10 ನಿಮಿಷ ಕನ್ನಡ ದಿನಪತ್ರಿಕೆ ಓದೋದನ್ನ ಶಿಕ್ಷಣ ಇಲಾಖೆ ಕಡ್ಡಾಯಗೊಳಿಸಿದೆ. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಶಿಫಾರಸಿನಂತೆ ಈ ಆದೇಶ ಹೊರಡಿಸಲಾಗಿದ್ದು, ಬೆಳಗಿನ ಪ್ರಾರ್ಥನೆ ನಂತರ ಪತ್ರಿಕೆ ಓದೋ ಹವ್ಯಾಸ ರೂಢಿಸಿಕೊಳ್ಳೋಕೆ ಸೂಚನೆ ಕೊಟ್ಟಿದ್ದಾರೆ. ನಟ ರಾಜ್ಕುಮಾರ್ ಸಮಾಧಿಗೆ ಸರ್ಕಾರ ಜಾಗ ಕೊಟ್ಟಿದ್ರ ಬಗ್ಗೆ ಮಾತನಾಡಿ ನಟ ಚೇತನ್ ವಿವಾದ ಮಾಡಿಕೊಂಡಿದ್ರು. ಕೊನೆಗೆ ಕ್ಷಮೆ ಕೇಳಿದ್ದಾರೆ. ನನ್ನ ಹೇಳಿಕೆಯಿಂದ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ. ಯಾರಿಗೂ ನೋವು ಮಾಡೋ ಉದ್ದೇಶ ನನಗಿರಲಿಲ್ಲ. ನಾನೂ ಸಹ ರಾಜ್ಕುಮಾರ್ ಅಭಿಮಾನಿ ಅಂದಿದ್ದಾರೆ. ಆದ್ರೆ ಇದಾದ್ಮೇಲೆ ಮತ್ತೆ ನನ್ನ ಹೇಳಿಕೆಗೆ ನಾನು ಬದ್ಧ, ನಾನು ಹೇಳಿದ್ರಲ್ಲಿ ಸತ್ಯ ಇದೆ ಅಂತ ಚೇತನ್ ಹೇಳಿದ್ದಾರೆ. ಇನ್ನು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಬೆಂಗಳೂರಿನಲ್ಲಿ ಹೈಸ್ಪೀಡ್ ಬುಲೆಟ್ ರೈಲು ಉತ್ಪಾದನಾ ಘಟಕ ಉದ್ಘಾಟಿಸಿದ್ದಾರೆ. ಬೆಂಗಳೂರಿನ ಬಿಎಂಎಲ್ ಸಂಕೀರ್ಣದಲ್ಲಿ ಈ ಘಟಕ ಇದೆ. ಈ ಘಟಕದಲ್ಲಿ ಮೊದಲ ಬುಲೆಟ್ ರೈಲಿನ ಪ್ರೋಟೋಟೈಪ್ ಮುಂದಿನ ವರ್ಷ ಬಿಡುಗಡೆಯಾಗಲಿದೆ. 2027ರ ಅಂತ್ಯದ ವೇಳೆಗೆ ಪೂರ್ಣ ಪ್ರಮಾಣದ ಉತ್ಪಾದನೆ ಆರಂಭವಾಗಲಿದೆ ಅಂತ ಸಚಿವರು ಹೇಳಿದ್ದಾರೆ. ಅಲ್ಲದೆ ಮುಂದಿನ ಕೆಲ ತಿಂಗಳಲ್ಲಿ ಬೆಂಗಳೂರು, ಮಂಗಳೂರು, ಮಡಗಾಂವ್ ನಡುವೆ ಒಂದೇ ಭಾರತ್ ರೈಲು ಸಂಚಾರ ಆರಂಭವಾಗಲಿದೆ ಅಂತ ಘೋಷಿಸಿದ್ದಾರೆ. ಹಾಗೆ ಬೆಂಗಳೂರು, ಮುಂಬೈ ನಡುವೆ ಶೀಘ್ರದಲ್ಲೇ ಒಂದು ಸೂಪರ್ ಫಾಸ್ಟ್ ಮತ್ತು ಒಂದು ಒಂದೇ ಭಾರತ್ ಸ್ಲೀಪರ್ ರೈಲು ಕಾರ್ಯಾಚರಣೆ ಆರಂಭಿಸಲಿದೆ ಅಂತ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಬೆಂಗಳೂರಿಗೆ ಬಂದಿದ್ದಾರೆ. ಟಿಸಿಎಸ್ ವರ್ಲ್ಡ್ 10K ಮ್ಯಾರಥಾನ್ನಲ್ಲಿ ಭಾಗಿಯಾಗಿದ್ದಾರೆ. ಇದಾದ ನಂತರ ಒಮರ್ ಅಬ್ದುಲ್ಲಾ ಸಿನಿಮಾ ನಿರ್ಮಾಪಕರ ಜೊತೆ ಸಭೆ ನಡೆಸಿದ್ದಾರೆ. ಇದರಲ್ಲಿ ದಕ್ಷಿಣ ಭಾರತದ ದೊಡ್ಡ ಪ್ರೊಡಕ್ಷನ್ ಹೌಸ್ ಪ್ರತಿನಿಧಿಗಳು ಭಾಗವಹಿಸಿದ್ರು. ಈ ವೇಳೆ ಕಾಶ್ಮೀರದಲ್ಲಿ ಸಿನಿಮಾ ಶೂಟಿಂಗ್ ಮಾಡೋವಂತೆ ಇನ್ವೈಟ್ ಮಾಡಿದ್ದಾರೆ. ಸಿನಿಮಾ ಶೂಟಿಂಗಿಗೆ ಸರ್ಕಾರದಿಂದ ಫುಲ್ ಸಪೋರ್ಟ್ ಸಿಗುತ್ತೆ. ಪರ್ಮಿಷನ್ ಪ್ರೋಸೆಸ್ ಬಹಳ ಸುಲಭವಾಗಿ ಆಗೋ ರೀತಿ ಮಾಡ್ತೇವೆ. ಪ್ರೊಡಕ್ಷನ್ ಹೌಸ್ಗಳಿಗೆ ಇನ್ಸೆಂಟಿವ್ ಕೊಡ್ತೇವೆ ಅಂದಿದ್ದಾರೆ. ಹಾಗೆ ಚಿತ್ರರಂಗಕ್ಕೆಂದೇ ಹೊಸ ಪಾಲಿಸಿ ತಂದಿರೋ ಬಗ್ಗೆ ವಿವರಿಸಿದ್ದಾರೆ. ಕಲಾವಿದರಿಗೆ ಸೇಫ್ ವಾತಾವರಣ ಕಲ್ಪಿಸೋಕೆ ಬದ್ಧರಾಗಿದ್ದೀವಿ ಅಂತ ಹೇಳಿದ್ದಾರೆ. ಭಾರತದ ಖ್ಯಾತ ಫೋಟೋ ಜರ್ನಲಿಸ್ಟ್ ರಘು ರೈ ನಿಧನರಾಗಿದ್ದಾರೆ. ಅವರಿಗೆ 83 ವರ್ಷ ವಯಸ್ಸಾಗಿತ್ತು. ಕಳೆದ 2 ವರ್ಷಗಳಿಂದ ಅವರು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. 1972ರಲ್ಲಿ ಬಾಂಗ್ಲಾದೇಶ ವಿಮೋಚನಾ ಯುದ್ಧದ ವರದಿಗಾಗಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಲಾಗಿತ್ತು. ಇತ್ತ ಸೇನೆಗೆ ಹೊಸ ಅಸ್ತ್ರಗಳ ಸೇರ್ಪಡೆಯಾಗ್ತಿದೆ. ಡಿಆರ್ಡಿಒ ವಿಕ್ರಮ್ VT-21 ಹೆಸರಿನ ಅತ್ಯಾಧುನಿಕ ಯುದ್ಧ ಟ್ಯಾಂಕ್ ಅನ್ನು ಅನಾವರಣಗೊಳಿಸಿದೆ. ಮಹಾರಾಷ್ಟ್ರದ ಅಹಿಲ್ಯಾನಗರದಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಈ ಯುದ್ಧ ಟ್ಯಾಂಕ್ಗಳನ್ನು ಚಕ್ರಗಳು ಮತ್ತು ಟ್ರ್ಯಾಕ್ ವೇರಿಯಂಟ್ಗಳಲ್ಲಿ ರೆಡಿ ಮಾಡಲಾಗಿದೆ. ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಮತ್ತು ಭಾರತ್ ಫೋರ್ಜ್ ಸಹಾಯದೊಂದಿಗೆ ಡಿಆರ್ಡಿಒ ಇದನ್ನು ವಿನ್ಯಾಸಗೊಳಿಸಿದೆ. ಈ ವಾಹನಗಳಲ್ಲಿ 30mm ಮತ್ತು 7.62mm ಗನ್ಗಳನ್ನು ಅಳವಡಿಸಲಾಗಿದೆ. ಜೊತೆಗೆ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅನ್ನು ಹಾರಿಸುವ ಸಾಮರ್ಥ್ಯ ಕೂಡ ಈ ವೆಹಿಕಲ್ಗಳಿಗಿದೆ. ಬರೀ ನೆಲದ ಮೇಲೆ ಮಾತ್ರವಲ್ಲದೆ ಹೈಡ್ರೋಜೆಟ್ಗಳ ಸಹಾಯದಿಂದ ನೀರಿನಲ್ಲೂ ಕೂಡ ಇವು ಚಲಿಸುತ್ತವೆ. ಈ ಟ್ಯಾಂಕ್ಗಳ ರಕ್ಷಣೆಗೆ ಬ್ಯಾಲಿಸ್ಟಿಕ್ ಶೀಲ್ಡಿಂಗ್ ಅಳವಡಿಸಲಾಗಿದೆ. ಪಕ್ಕದ ಬಾಂಗ್ಲಾದಲ್ಲಿ ದೇಶದಾದ್ಯಂತ ಹೈ ಅಲರ್ಟ್ ಘೋಷಿಸಲಾಗಿದೆ. ಯಾವ ಕ್ಷಣದಲ್ಲಾದರೂ ದೊಡ್ಡ ಉಗ್ರ ದಾಳಿ ನಡೆಯಬಹುದು ಅಂತ ಬಾಂಗ್ಲಾ ಗುಪ್ತಚರ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಉಗ್ರರು ಸಂಸತ್ ಭವನ, ದೇವಾಲಯಗಳು ಮತ್ತು ಮನರಂಜನಾ ಸ್ಥಳಗಳ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇದೆ. ಮಿಲಿಟರಿ ಮತ್ತು ಪೊಲೀಸ್ ನೆಲೆಗಳನ್ನು ಟಾರ್ಗೆಟ್ ಮಾಡೋ ಚಾನ್ಸಸ್ ಕೂಡ ಇದೆ ಅಂತ ಅಲರ್ಟ್ ಕೊಟ್ಟಿದೆ. ಇದು ಫುಲ್ ಎಮರ್ಜೆನ್ಸಿ ಅಲರ್ಟ್ ಅಂತ ಬಾಂಗ್ಲಾ ಪೊಲೀಸರು ಹೇಳ್ತಿದ್ದಾರೆ. ಇತ್ತೀಚೆಗೆ ಬಾಂಗ್ಲಾದಲ್ಲಿ ಒಬ್ಬ ಉಗ್ರನನ್ನ ಅರೆಸ್ಟ್ ಮಾಡಲಾಗಿತ್ತು.
ಅವನನ್ನ ಇಶ್ತಿಯಾಕ್ ಅಹ್ಮದ್ ಸಾಮಿ ಅಲಿಯಾಸ್ ಅಬುಬಕ್ಕರ್ ಅಂತ ಗುರುತಿಸಲಾಗಿತ್ತು. ಈತ ಬ್ಯಾನ್ ಆದ ಸಂಘಟನೆಯೊಂದರ ಸದಸ್ಯನಾಗಿದ್ದ. ಬಾಂಗ್ಲಾದ ಇಬ್ಬರು ಮಾಜಿ ಸೈನಿಕರ ಜೊತೆ ಸಂಪರ್ಕ ಹೊಂದಿದ್ದ. ವಿಚಾರಣೆ ನಡೆಸಿದಾಗ ಈತ ಮತ್ತು ಈತನ ಸಂಘಟನೆ ದೊಡ್ಡ ಉಗ್ರದಾಳಿಯ ಪ್ಲಾನ್ ಹಾಕಿತ್ತು ಅಂತ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಈಗಲೂ ಕೂಡ ಅದನ್ನ ಜಾರಿಗೆ ತರೋ ಪ್ರಯತ್ನ ನಡೀತಿದೆ ಅನ್ನೋದು ರಿವೀಲ್ ಆಗಿದೆ. ಬಟ್ ಇವರು ಯಾರು ಅನ್ನೋದೆಲ್ಲ ರಿವೀಲ್ ಆಗಿಲ್ಲ. ಆದರೆ ಇವರು ಬಾಂಗ್ಲಾದ ರಾಷ್ಟ್ರೀಯ ಭದ್ರತೆಗೆ ತುಂಬಾನೇ ಡೇಂಜರಸ್ ಅಂತ ಪೊಲೀಸರು ಲೆಕ್ಕಿಸಿದ್ದಾರೆ. ಹೀಗಾಗಿ ಸಿಐಡಿ ಸೇರಿದಂತೆ ಎಲ್ಲಾ ಸ್ಪೆಷಲ್ ಫೋರ್ಸ್ಗಳನ್ನ ಬಾಂಗ್ಲಾ ಅಲರ್ಟ್ನಲ್ಲಿಟ್ಟಿದೆ. ಎಲ್ಲಾ ಪೊಲೀಸ್ ಠಾಣೆಗಳಿಗೂ ಎಚ್ಚರಿಕೆಯಿಂದಿರಿ ಅಂತ ಸೂಚಿಸಲಾಗಿದೆ. ಜಾರ್ಖಂಡ್ನ 100 ಆದಿವಾಸಿ ಕಾರ್ಮಿಕರನ್ನ ತಮಿಳುನಾಡಿನ ನಾಮಕ್ಕಲ್ನಲ್ಲಿರೋ ಟೆಕ್ಸ್ಟೈಲ್ ಮಿಲ್ನಲ್ಲಿ ಒತ್ತೆಯಾಳಾಗಿ ಇರಿಸಿಕೊಳ್ಳಲಾಗಿತ್ತು ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಆ ಕಾರ್ಮಿಕರೇ ಈ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ. ಸದ್ಯ ಅಲ್ಲಿಂದ ಕಾರ್ಮಿಕರು ಮರಳಿ ತಮ್ಮ ಮನೆಗಳಿಗೆ ವಾಪಸ್ಸಾಗಿದ್ದಾರೆ. ತಪ್ಪಿಸಿಕೊಂಡು ಓಡಿ ಬಂದಿರೋದಾಗಿ ಹೇಳಿದ್ದಾರೆ. ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ಈ ಘಟನೆ ಬಗ್ಗೆ ತನಿಖೆಗೆ ಆದೇಶಿಸಿದ್ದಾರೆ. ಇನ್ನು ಆಫ್ರಿಕಾ ದೇಶ ಮಾಲಿಯ ಪರಿಸ್ಥಿತಿ ಚಿಂತಾಜನಕವಾಗ್ತಿದೆ. ಈಗ ಉಗ್ರರು ಮಾಲಿ ರಕ್ಷಣಾ ಸಚಿವ ಸ್ಯಾಡಿಯೋ ಕಮಾರರನ್ನೇ ಹತ್ಯೆ ಮಾಡಿದ್ದಾರೆ. ಫ್ರಾನ್ಸ್ನ ರೇಡಿಯೋ ಫ್ರಾನ್ಸ್ ಇಂಟರ್ನ್ಯಾಷನಲ್ ಈ ವರದಿಯನ್ನ ಮಾಡಿದೆ. ಎಕ್ಯೂ ಸಂಘಟನೆ ಜೊತೆಗೆ ಲಿಂಕ್ ಇರೋ ಉಗ್ರ ಸಂಘಟನೆಗಳು ಈ ದಾಳಿ ಮಾಡಿವೆ. ಸದ್ಯ ಭಾರತ ಕೂಡ ಅಲ್ಲಿರೋ ತನ್ನ ನಾಗರಿಕರಿಗೆ ಸೇಫ್ ಆಗಿರುವಂತೆ ಎಚ್ಚರಿಕೆ ಕೊಟ್ಟಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಇನ್ನು ವಿಡಿಯೋ ಕೆಳಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗ್ಬೋದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ. ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡ್ಬೋದು. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.